ಕರ್ನಾಟಕ ರಾಜ್ಯಪಾಲ ಗೆಹ್ಲೋಟ್ಗೆ ಟೋಪಿ ಹಾಕಲು ಯತ್ನ. ಕೇಂದ್ರ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಹೆಸರಿನಲ್ಲಿ ಫೋನ್ ಕಾಲ್. ನಂಗೊಂದು ಕೆಲಸ ಆಗಬೇಕು, ಕರ್ನಾಟಕದಲ್ಲಿ ಮಾಡಿಸಿಕೊಡಿ, ಹಿಂಗಂತ ಕೇಂದ್ರ ಮಂತ್ರಿ ಹೆಸರಿನಲ್ಲಿ ರಾಜಭವನಕ್ಕೆ ವಂಚಕರ ಫೋನ್. ಅನುಮಾನ ಬಂದು ಪರಿಶೀಲನೆ ನಡೆಸಿದಾಗ ರಾಜಭವನ ಆಗ ಪ್ರಧಾನ್ ಕಚೇರಿಯಿಂದ ಯಾವುದೋ ಕರೆ ಬಂದಿದೆ ಅನ್ನೋದು ದೃಢವಾಗುತ್ತೆ. ತಕ್ಷಣವೇ ಪೊಲೀಸರಿಗೆ ಮಾಹಿತಿ ಕೊಟ್ಟಿರುವಂತಹ ಗವರ್ನರ್ ಗೆಹ್ಲೋಟ್ ಅವರು ತನಿಖೆ ವೇಳೆ ಗವರ್ನರ್ಗೆ ಕೋಲ್ಕತ್ತಾದಿಂದ ಕರೆ ಬಂದಿರೋದು ಪತ್ತೆಯಾಗಿದೆ. ಮಂತ್ರಿ ಹೆಸರಿನಲ್ಲಿ ಕರೆ ಮಾಡಿದ ವಂಚಕರ ಪತ್ತೆಗೆ ಮುಂದಾಗಿರುವಂತಹ ಪೊಲೀಸರು ಯಾವೆಲ್ಲ ತರದವಿರ್ತಾವ್ ನೋಡ್ರಿ. ಕರ್ನಾಟಕ ರಾಜ್ಯಪಾಲ ಗೆಹ್ಲೋಟ್ಗೆ ಟೋಪಿ ಹಾಕ್ಲಿಕ್ಕೆ ಒಬ್ಬ ಸ್ಕೆಚ್ ಅನ್ನ ಹಾಕ್ತಾ ಇರ್ತಾನೆ. ಅಲ್ಲ, ಅವನಿಗೆ ಕೇಳ್ಬೇಕು, ನಾನು ತಲೆಯಲ್ಲಿ ಇಕ್ಕಿರ್ತೀಯಪ್ಪ ನೀನು ಯಾರ ಹೆಸರಿನಲ್ಲಿ ಅಂತಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ಹೆಸರಿನಲ್ಲಿ, ಕೇಂದ್ರ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರ ಹೆಸರಿನಲ್ಲಿ ಫೋನ್ ಕಾಲ್ ಮಾಡ್ತಾನೆ. ಫೋನ್ ಕಾಲ್ ಮಾಡಿ ನಂಗೊಂದು ಕರ್ನಾಟಕದಲ್ಲಿ, ಅಂದರೆ ಇವರು ಕರ್ನಾಟಕದ ರಾಜ್ಯಪಾಲರಲ್ವೇ, ಆ ಒಂದು ಕಾರಣಕ್ಕೆ ಕರ್ನಾಟಕದಲ್ಲಿ ಒಂದು ಕೆಲಸ ಆಗಬೇಕಾಗಿದೆ, ಮಾಡಿಸ್ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಗೆಹ್ಲೋಟ್ ಅವರು ಇದು ಯಾಕೋ ಅನುಮಾನವಾಗಿದೆಯಲ್ಲ ಅಂತ ಹೇಳಿ ಪರಿಶೀಲನೆ ಮಾಡ್ರಿ ಅಂತ ಹೇಳ್ತಾರೆ. ಕೇಂದ್ರ ಮಂತ್ರಿ ಹೆಸರಿನಲ್ಲಿ ರಾಜಭವನಕ್ಕೆ ವಂಚಕನ ಫೋನ್ ಬರುತ್ತೆ, ಅನುಮಾನ ಬಂದು ಪರಿಶೀಲನೆ ಮಾಡ್ರಿ ಅಂತ ಹೇಳಿದಾಗ ಗೊತ್ತಾಗುತ್ತೆ ಧರ್ಮೇಂದ್ರ ಪ್ರಧಾನ್ ಅವರ ಕಚೇರಿಯಿಂದ ಬರದೇ ಇರುವಂತಹ ಒಂದು ಕಾಲು, ಯಾರೋ ಕಿಡಿಗೇಡಿಗಳು ಮಾಡಿರುವಂತಹ ಕಾಲ್ ಇದು ಅಂತ ಗೊತ್ತಾಗುತ್ತೆ. ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ ಗವರ್ನರು. ಇದು ಕೋಲ್ಕತ್ತಾದಿಂದ ಬಂದಿರೋದು ಅನ್ನೋದು ಸಿಕ್ಕುತ್ತೆ ಮಾಹಿತಿ, ಆದರೆ ಯಾರು ಅಂತ ಗೊತ್ತಾಗೋದಿಲ್ಲ. ಈಗ ಪೊಲೀಸರು ಅದೇ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.